ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಒಂದು ಅಂಕದ ಪ್ರಶ್ನೋತ್ತರ ಸರಣಿಯ ಎರಡನೇ ಭಾಗವನ್ನು ಇವತ್ತು ಆರಂಭಿಸ್ತಾ ಇದ್ದೇನೆ. ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಲೆಸನ್ ಯಾವುದಪ್ಪ ಅಂದರೆ ಸಿಂಧೂ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ. ಸಿಂಧೂ ಸಿವಿಲೈಸೇಷನ್ ಆರ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆ್ಯಂಡ್ ವೈದಿಕ್ ಕಲ್ಚರ್. ಸೊ ಇದನ್ನು ಆಧಾರವಾಗಿ ಇಟ್ಕೊಂಡು ಒಂದು ಅಂಕದ ಪ್ರಮುಖ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾನೆ. ನೇರವಾಗಿ ಆ ಪ್ರಶ್ನೆಗಳಿಗೆ ಹೋಗ್ಬಿಡೋಣಲ್ವ. ಮೊದಲನೇ ಪ್ರಶ್ನೆ, ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪನೆಯಾದ ವರ್ಷ ಯಾವುದು ಅಂತೇಳಿ. ವೆನ್ ಡಿಡ್ ಎಸ್ಟಾಬ್ಲಿಷ್ ದ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಸೊ ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪನೆಯಾಗಿದ್ದ ವರ್ಷ ಯಾವಾಗಪ್ಪ ಅಂದರೆ 1861. ಇನ್ 1861 ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್. ನಮಗೆಲ್ಲ ಗೊತ್ತಿದ್ದ ಹಾಗೆಯೇ ಸಿಂಧ್ ಪ್ರದೇಶದಲ್ಲಿ ರೈಲ್ವೆ ಹಳಿಯನ್ನು ಹಾಕಿಸುವಂಥ ಸಂದರ್ಭದಲ್ಲಿ 1856 ಮೊದಲ ಬಾರಿಗೆ ಆ ಸಿಂಧ್ ಪ್ರದೇಶದಲ್ಲಿ ಕೆಲವೊಂದು ಕುರುಹುಗಳು ನಮಗೆ ಸಿಗ್ತವೆ. ಸೊ ಅದನ್ನು ಆಧರಿಸಿ ಹೆಚ್ಚಿನ ಸಂಶೋಧನೆಯನ್ನು ಆ ಪ್ರದೇಶದಲ್ಲಿ ಮಾಡಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರನೇ ಬ್ರಿಟಿಷ್ ಸರ್ಕಾರ 1861 ಈ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡುತ್ತೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇಟ್ ಎಸ್ಟಾಬ್ಲಿಷ್ಡ್ ಇನ್ 1861. ಸೊ ದಿಟ್ಸ್ ವೆರಿ ಇಂಪಾರ್ಟೆಂಟ್. ಕ್ರಾಲಜಿಕಲ್ ಆರ್ಡ್ರಿಗೆ ಕಾಲಾನುಕ್ರಮಣಿಕೆ ಪ್ರಶ್ನೆಗೆ ಪದೇ ಪದೇ ಇದನ್ನು ಕೇಳ್ತಾರೆ. ಹಾಗೆಯೇ ಒಂದು ಅಂಕಕ್ಕೂ ಕೂಡ ಇದನ್ನು ಕೇಳ್ಬೋದು, ಅಥವಾ ಮ್ಯಾಚ್ ದಿ ಫಾಲೋಯಿಂಗು ಕೂಡ ಕೇಳ್ಬೋದು. ಯಾವುದೇ ರೀತಿಯ ಒಂದು ಅಂಕದ ಪ್ರಶ್ನೆಗಳಿಗೆ ಇದು ತುಂಬಾ ಇಂಪಾರ್ಟೆಂಟ್. ಎರಡನೇ ಪ್ರಶ್ನೆಗೆ ಹೋಗೋಣ. ಹಾಗಾದರೆ ಮೊಹೆಂಜೊದಾರೋ ಪದದ ಅರ್ಥವೇನು ಅಂತೇಳಿ. ವೆರಿ ಇಂಪಾರ್ಟೆಂಟ್. ಇದು ಪದೇ ಪದೇ ರಿಪೀಟೆಡ್ ಕ್ವಶನ್ ಇದು. ಮೊಹೆಂಜೊದಾರೋ ಪದದ ಅರ್ಥ ಏನು? ದ ಮೀನಿಂಗ್ ಆಫ್ ದ ವರ್ಡ್ ಮೊಹೆಂಜೊದಾರೋ ಈಸ್. ಏನು ಮೊಹೆಂಜೊದಾರೋ ಪದದ ಅರ್ಥ ಏನಪ್ಪ ಅಂದರೆ ಮಡಿದವರ ದಿಬ್ಬ ಅನ್ನೋ ಅರ್ಥವನ್ನು ಕೊಡುತ್ತೆ. ಮೌಂಡ್ ಆಫ್ ದಿ ಡೆಡ್. ದ ವರ್ಡ್ ಮೊಹೆಂಜೊದಾರೋ ಮೀನ್ಸ್ ಮೌಂಡ್ ಆಫ್ ದಿ ಡೆಡ್. ಸೊ ಮಡಿದವರ ದಿಬ್ಬ ಅನ್ನೋ ಅರ್ಥವನ್ನು ಕೊಡುತ್ತೆ. ಹರಪ್ಪ ನಾಗರಿಕತೆಯಲ್ಲಿ ಎರಡು ಪ್ರಮುಖವಾದಂತಹ ನೆಲೆಗಳು ಅಂಥೇಳಿ ಗುರುತಿಸ್ಕೊಳ್ಳುವಂಥದ್ದು ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ. ಅದು ಒಂದು ಹರಪ್ಪ ಮತ್ತು ಇನ್ನೊಂದು ಮೊಹೆಂಜೊದಾರೋ. ಆ ಮೊಹೆಂಜೊದಾರೋ ಪದದ ಅರ್ಥ ಏನಪ್ಪ ಅಂದರೆ ಮಡಿದವರ ದಿಬ್ಬ ಅನ್ನೋ ಅರ್ಥವನ್ನು ಕೊಡುತ್ತೆ. ಮೂರನೆಯ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಸ್ನಾನಗೃಹ ಎಲ್ಲಿ ಕಂಡುಬರುತ್ತದೆ ಅಂತೇಳಿ. ಗ್ರೇಟ್ ಪಾತ್ ಆಫ್ ಇಂಡಸ್ ಸಿವಿಲೈಸೇಷನ್ ಈಸ್ ಫೌಂಡ್ ಹಿಯರ್. ಎಲ್ಲಪ್ಪ ಅಂದರೆ ಮೊಹೆಂಜೊದಾರೋದಲ್ಲಿ ಒಂದು ಸ್ನಾನಗೃಹವನ್ನು ನಿರ್ಮಾಣ ಮಾಡಿರೋದನ್ನು ನಾವು ಗುರುತಿಸ್ಬೋದು. ಸೊ ಇದು ಅತೀ ಪ್ರಮುಖವಾದಂತಹ ಪ್ರಶ್ನೆ. ನಿಮಗೆ ಪದೇ ಪದೇ ಇದು ಕೂಡ ರಿಪೀಟೆಡ್ ಪ್ರಶ್ನೆ ಅಂತೇಳಿ ಹೇಳ್ಬೋದು. ಸೊ ಇಂಡಸ್ ಸಿವಿಲೈಸೇಷನ್, ಗ್ರೇಟ್ ಪಾತ್ ಆಫ್ ಇಂಡಸ್ ಸಿವಿಲೈಸೇಷನ್ ಈಸ್ ಫೌಂಡ್ ಆ್ಯಟ್ ಮೊಹೆಂಜೊದಾರೋದಲ್ಲಿ ಅದು ಕಂಡು ಬರುತ್ತದೆ. ನೆಕ್ಸ್ಟು ನಾಲ್ಕನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಿಂಧೂ ಜನರ ಪ್ರಧಾನ ದೇವತೆಯಾಗಿತ್ತು? ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ದ ಪ್ರೆಸಿಡಿಂಗ್ ಡೈಟಿ ಆಫ್ ಇಂಡಸ್ ಪೀಪಲ್ ಆರ್ ಮೈನ್ ಡೈಟಿ ಆಫ್ ಇಂಡಸ್ ಪೀಪಲ್ ಅಂತೇಳಿ. ಸೊ ಯಾವುದಾಗಿತ್ತಪ್ಪ ಅಂದರೆ ಮಾತೃದೇವತೆ, ಮದರ್ ಗಾಡ್ ಈಸ್ ದ ಪ್ರೆಸಿಡಿಂಗ್ ಡೈಟಿ ಆಫ್ ದ ಇಂಡಸ್ ಪೀಪಲ್. ಸೊ ಈ ಸಿಂಧೂ ಜನರ ಪ್ರಧಾನ ದೇವತೆ ಯಾವುದಾಗಿತ್ತು ಅಂದರೆ ಮಾತೃದೇವತೆ ಪ್ರಧಾನ ದೇವತೆ ಆಗಿತ್ತು. ಓಕೆನಾ? ಸೊ ಮಾತೃದೇವತೆಯನ್ನು ಅವರು ಪ್ರಧಾನ ದೇವರಾಗಿ ಪೂಜಿಸ್ತಾ ಇದ್ದರು. ನೆಕ್ಸ್ಟು, ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ? ವೇರ್ ವಾಸ್ ದ ಡಾಕ್ಯಾರ್ಡ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಡಿಸ್ಕವರ್ಡ್? ವೆರಿ ಇಂಪಾರ್ಟೆಂಟ್ ಇದು. ಸೊ ಸಿಂಧೂ ಜನರು ವಿದೇಶಿ ವ್ಯಾಪಾರವನ್ನು ಹೊಂದಿದ್ರು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅದು. ಸೊ ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಕಂಡುಬಂದಿತ್ತು ಅಂದರೆ ಲೋತಾಲ್ನಲ್ಲಿ ಆ ಕುರುಹುಗಳು ಸಿಕ್ಕಿರುವಂಥದ್ದು. ಸೊ ಡಾಕ್ಯಾರ್ಡ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಡಿಸ್ಕವರ್ಡ್ ಆ್ಯಟ್ ಲೋತಾಲ್ನಲ್ಲಿ ಸಿಕ್ಕಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಈ ಕ್ವಶನು ಕೂಡ. ನೆಕ್ಸ್ಟ್, ಹರಪ್ಪ ನಗರವನ್ನು ಕಂಡುಹಿಡಿದದ್ದು ಡ್ಯಾಶಲ್ಲಿ. ಯಾವಾಗ ಈ ಹರಪ್ಪ ನಗರವನ್ನು ಕಂಡುಹಿಡಿದ್ರು ಅಂಥೇಳಿ ಇದಾಗಲೇ ಹೇಳಿದೆ. ಈ ಸಿಂಧ್ ಪ್ರದೇಶದಲ್ಲಿ 1856 ಕೆಲವೊಂದು ಕುರುಹುಗಳು ಸಿಗ್ತವೆ. ಅಂದರೆ ಕೆಲವೊಂದು ಮುದ್ರೆಗಳು ಮತ್ತು ಸುಟ್ಟ ಇಟ್ಟಿಗೆಗಳು ಸಿಗ್ತವೆ. ಬಟ್ ಅಲ್ಲಿ ಸಿಂಧೂ ನಾಗರಿಕತೆ ಇತ್ತು ಅಂಥೇಳಿ ಕನ್ಫರ್ಮೇಷನ್ ಇರಲಿಲ್ಲ. ಅದನ್ನು 1861 ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಆದಮೇಲೆ ಸಾಕಷ್ಟು ಉತ್ಖನನ ಕಾರ್ಯಗಳು ನಡೀತವೆ.
ಆನಂತರ 1920ರ ದಶಕದಲ್ಲಿ ಜಾನ್ ಮಾರ್ಷಲ್ ಈ ಆರ್ಚಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನ ಅಧ್ಯಕ್ಷರಾಗಿ ನೇಮಕಗೊಳ್ತಾರೆ. ಸೊ ಅದರ ಪರಿಣಾಮ ಅವರ ಪ್ರಯತ್ನದ ಫಲವಾಗಿ, ಜೊತೆಗೆ ಡೈರಾಮ್ ಸಹಾನಿ ಮತ್ತು ಆರ್ ಡಿ ಬೆನರ್ಜಿಯವರ ಪ್ರಯತ್ನದ ಫಲವಾಗಿ ಈ ಸಿಂಧೂ ನಾಗರಿಕತೆಗೆ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗುತ್ತೆ. ಅದರೊಂದಿಗೆ ಹರಪ್ಪ ನಗರವನ್ನು ಕಂಡುಹಿಡಿಯಲಾಗುತ್ತೆ. ಸೊ ಹಾಗಾಗಿ ಸಿಂಧೂ ನಾಗರಿಕತೆಯನ್ನು ಹರಪ್ಪ ನಾಗರಿಕತೆ ಅಂತೇಳಿ ಕರೆಯಲಾಗುತ್ತೆ. ಸೊ ಸಿಂಧೂ ನಾಗರಿಕತೆಗೆ ಸಂಬಂಧಿಸಿದ ಹಾಗೆ ಕಂಡುಹಿಡಿಯಲ್ಪಟ್ಟಂತಹ ಮೊದಲ ನಗರನೇ ಯಾವುದಪ್ಪ ಅಂದರೆ ಹರಪ್ಪ. ಸೊ ಹಾಗಾಗಿನೇ ಈ ಸಿಂಧೂ ನಾಗರಿಕತೆಯನ್ನು ಹರಪ್ಪ ನಾಗರಿಕತೆ ಅಂತೇಳಿ ಕೂಡ ಕರೆಯಲಾಗುತ್ತೆ. ಸೊ ಹಾಗಾದರೆ ಈ ಹರಪ್ಪ ನಗರವನ್ನು ಕಂಡುಹಿಡಿದದ್ದು ಯಾವಾಗ ಅಂದರೆ ದ ಸಿಟಿ ಆಫ್ ಹರಪ್ಪ ವಾಸ್ ಡಿಸ್ಕವರ್ಡ್ ಇನ್ 1921. 1921ರಲ್ಲಿ ಈ ಹರಪ್ಪ ನಗರವನ್ನು ಕಂಡುಹಿಡಿಯಲಾಗುತ್ತೆ. ನೆಕ್ಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟು. ಸೊ ಇದು ಕೂಡ ಈ ಸಿಂಧೂ ನಾಗರಿಕತೆಯ ಕಾಲಕ್ಕೆ ಸಂಬಂಧಿಸಿದ ಹಾಗೆ ಕಂಡುಹಿಡಿಯಲ್ಪಟ್ಟಂತಹ ನಗರಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆನೇ. ಅದೇ ಯಾವುದಪ್ಪ ಅಂದರೆ ಮೊಹೆಂಜೊದಾರೋ ನಗರವನ್ನು ಕಂಡುಹಿಡಿದದ್ದು ಡ್ಯಾಶಲ್ಲಿ. ಹರಪ್ಪ ನಗರವನ್ನು ಕಂಡುಹಿಡಿದಿದ್ದು ಎಷ್ಟರಲ್ಲಿ? 1921ರಲ್ಲಿ. ಸೊ ನೆಕ್ಸ್ಟ್ ಇಯರ್ ಓನ್ಲಿ, ಇಟ್ ಮೀನ್ಸ್ 1922, 1922ರಲ್ಲಿ ಮೊಹೆಂಜೊದಾರೋ ನಗರವನ್ನು ಕಂಡುಹಿಡಿಯಲಾಗುತ್ತೆ. ವೆರಿ ಇಂಪಾರ್ಟೆಂಟು. ಮೊಹೆಂಜೊದಾರೋ ನಗರವನ್ನು ಯಾವಾಗ ಕಂಡುಹಿಡಿಯಲಾಯಿತು ಅಂದರೆ 1922ರಲ್ಲಿ ಕಂಡುಹಿಡಿಯಲಾಗುತ್ತೆ. ನಿಮಗೆ ಈ ಹರಪ್ಪ ನಗರವನ್ನು ಕಂಡುಹಿಡಿದಿದ್ದು ಯಾರಪ್ಪ ಅಂದರೆ ಡೈರಾಮ್ ಸಹಾನಿ ಆದರೆ, ಮೊಹೆಂಜೊದಾರೋ ನಗರವನ್ನು ಕಂಡುಹಿಡಿದಿದ್ದು ಯಾರಪ್ಪ ಅಂದರೆ ಆರ್ ಡಿ ಬ್ಯಾನರ್ಜಿ ಕಂಡುಹಿಡಿತಾರೆ. ಸೊ ಯಾವಾಗ? 1922ರಲ್ಲಿ ಕಂಡುಹಿಡಿಯಲಾಗುತ್ತೆ. ಸೊ ಹೀಗೆ ಹರಪ್ಪ ಮತ್ತು ಮೊಹೆಂಜೊದಾರೋ ಎಂಬಂತಹ ಎರಡು ಪ್ರಮುಖ ನಗರಗಳನ್ನು ಈ ಸಿಂಧೂ ಬೆನ್ನ ನಾಗರಿಕತೆಗೆ ಸಂಬಂಧಿಸಿದ ಹಾಗೆ 1921, 22ರಲ್ಲಿ ಕಂಡುಹಿಡಿಯಲಾಗುತ್ತೆ. ಹೀಗೆ ಈ ನಗರಗಳನ್ನು ಕಂಡುಹಿಡಿಯೋದ್ರೊಂದಿಗೆ ಭಾರತದ ಇತಿಹಾಸ ಸಾಕಷ್ಟು ಹಿಂದಿನ ಇತಿಹಾಸವನ್ನು ಹೊಂದಿದೆ. ಪ್ರಾಚೀನ ನಾಗರಿಕತೆಗಳಿಗೆ ಹೋಲಿಸ್ಕೊಂಡ್ರೆ, ಏನು ಲಾಸ್ಟ್ ಇಯರ್ ಓದಿದ್ರಲ್ವ, ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಚೀನಿ ನಾಗರಿಕತೆ ಅಂಥೇಳಿ. ಸೊ ಆ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆ ಅನ್ನುವಂಥದ್ದು ಗೊತ್ತಾಗಿದ್ದೇ ಈ ಹರಪ್ಪ ಮತ್ತು ಮೊಹೆಂಜೊದಾರೋ ನಗರವನ್ನು ಕಂಡುಹಿಡಿದ ನಂತರ. ಓಕೆನಾ? ಸೊ ಹಾಗಾದರೆ ಮೊಹೆಂಜೊದಾರೋ ನಗರವನ್ನು ಕಂಡುಹಿಡಿದದ್ದು ಯಾವಾಗ ಅಂದರೆ 1922ರಲ್ಲಿ. ಇನ್ 1922 ದ ಸಿಟಿ ಆಫ್ ಮೊಹೆಂಜೊದಾರೋ ವಾಸ್ ಡಿಸ್ಕವರ್ಡ್. ನೆಕ್ಸ್ಟ್ 8th ಕ್ವಶನ್. ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಪ್ರಮುಖ ಆಹಾರ ಧಾನ್ಯ ಯಾವುದಾಗಿತ್ತು ಅಂತೇಳಿ. ದ ಮೋಸ್ಟ್ ಇಂಪಾರ್ಟೆಂಟ್ ಫುಡ್ ಗ್ರೈನ್ ಡ್ಯೂರಿಂಗ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಈ ಸಿಂಧೂ ಬೆನ್ನ ನಾಗರಿಕತೆಯ ಕಾಲದಲ್ಲಿದ್ದಂಥ ಪ್ರಮುಖ ಆಹಾರ ಧಾನ್ಯ ಯಾವುದಪ್ಪ ಅಂದರೆ ಗೋಧಿ. ವೀಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫುಡ್ ಗ್ರೈನ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಈ ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಗೋಧಿಯನ್ನು ಪ್ರಮುಖ ಆಹಾರ ಧಾನ್ಯವಾಗಿ ಹೊಂದಲಾಗಿತ್ತು ಅಂತೇಳಿ. ಇಂಪಾರ್ಟೆಂಟ್ ಅದು. ನೆಕ್ಸ್ಟ್ 9th ಒಂದು ಕ್ವಶನ್. ಸಿಂಧೂ ನಾಗರಿಕತೆಯ ಕಾಲದ ಪ್ರಮುಖ ಕಸುಬು ಯಾವುದಾಗಿತ್ತು ಅಂತೇಳಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಕ್ವಶನು, ಕೇಳಿದರೆ ಒಂದೆರಡು ಸರಿ. ದ ಮೇನ್ ಆಕ್ಯುಪೇಷನ್ ಡ್ಯೂರಿಂಗ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವಾಸ್ ಅಗ್ರಿಕಲ್ಚರ್. ಓಕೆನಾ? ಕೃಷಿಯೇ ಇವರ ಪ್ರಮುಖ ಕಸುಬು ಆಗಿತ್ತು ಅಂದರೆ ನೋಡಿ, ಸಿಂಧೂ ನಾಗರಿಕತೆಯ ಕಾಲದಲ್ಲೂ ಕೂಡ ಕೃಷಿಯೇ ಪ್ರಧಾನ ಉದ್ಯೋಗ ಆಗಿತ್ತು. ಇವತ್ತಿಗೂ ಕೂಡ ಭಾರತದಲ್ಲಿ ಕೃಷಿಯೇ ಪ್ರಧಾನ ಉದ್ಯೋಗವಾಗಿದೆ. ಅಂದರೆ ನಾಗರಿಕತೆಯ ನಿರಂತರತೆಯನ್ನು ನಾವು ನೋಡ್ಬೋದು. ಭಾರತದ ಇತಿಹಾಸದ ಲಕ್ಷಣದಲ್ಲಿ ಅದು ಕೂಡ ಒಂದು. ಭಾರತದ ಇತಿಹಾಸದ ಪ್ರಮುಖ ಲಕ್ಷಣದಲ್ಲಿ ಮೊದಲನೇದೇನಪ್ಪ ಅಂದರೆ ನಾಗರಿಕತೆ ಮತ್ತು ಸಂಸ್ಕೃತಿಯ ನಿರಂತರತೆ ಅಂತೇಳಿ ನಾವು ನೋಡ್ತೇವೆ. ನೋಡಿ ಹೇಗೆ ನಿರಂತರವಾಗಿ ಮುಂದುವರ್ಕೊಂಡು ಹೋಗಿದೆ ಅನ್ನೋದನ್ನು ನಾವು ಗುರುತಿಸ್ಬೋದು. ಸಿಂಧೂ ನಾಗರಿಕತೆಯ ಕಾಲದ ಜನರು ಕೂಡ ಕೃಷಿಯನ್ನೇ ಪ್ರಧಾನ ಉದ್ಯೋಗವಾಗಿ ಹೊಂದಿದ್ರು. ಈಗಲೂ ಕೂಡ ನಾವು ಅಗ್ರಿಕಲ್ಚರ್ ಈಸ್ ಕನ್ಸಿಡರ್ ಆ್ಯಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಕ್ಯುಪೇಷನ್ ಆಫ್ ದ ಇಂಡಿಯಾ ಆರ್ ಇಂಡಿಯನ್ಸ್. ಹೌದಲ್ವಾ? ಭಾರತೀಯರ ಪ್ರಮುಖವಾದಂತಹ ಉದ್ಯೋಗ ಅಂದ್ರೇ ಯಾವುದು? ಅಗ್ರಿಕಲ್ಚರ್. ಕೃಷಿಯೇ ಪ್ರಧಾನವಾದಂತಹ ಉದ್ಯೋಗ. ಎಸ್, ನೆಕ್ಸ್ಟ್ ಕ್ವಶನ್ಗೆ ನಾವು ಹೋಗೋದಂದರೆ ಆರ್ಯರ ನಾಗರಿಕತೆಗೆ ಸಂಬಂಧಿಸಿದಂತಹ ಪ್ರಶ್ನೆಗೆ ಹೋಗೋಣ. ಓಕೆನಾ? ಸಿಂಧೂ ನಾಗರಿಕತೆಯಲ್ಲಿ ಈ 9 ಪ್ರಶ್ನೆಗಳು ಪ್ರಮುಖವಾದಂತಹ ಪ್ರಶ್ನೆಗಳಾಗಿರ್ತವೆ. ಸೊ ಇದರಲ್ಲಿ ಯಾವುದಾದ್ರು ಒಂದು ಪ್ರಶ್ನೆ ನಿಮಗೆ ಎಕ್ಸಾಮ್ನಲ್ಲಿ ರೈಸ್ ಆಗ್ಬೋದು. ಇನ್ನು ಆರ್ಯ ಸಂಸ್ಕೃತಿ ಅಥವಾ ವೇದಗಳ ಕಾಲದಂತಹ ಸಂಸ್ಕೃತಿ ಅನ್ನುವಂಥ ಲೆಸನ್ನಿಂದ ಕೆಲವೊಂದು ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಸೊ ತುಂಬಾ ಇಂಪಾರ್ಟೆಂಟು ಅಂಥೇಳಿ ಅವುಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸೊ ಅದರಲ್ಲಿ ಮುಖ್ಯವಾಗಿ ಆರ್ಯ ಪದದ ಅರ್ಥ, ಮೀನಿಂಗ್ ಆಫ್ ದ ವರ್ಡ್
ಆರ್ಯರ ನಾಗರಿಕತೆ ಅಂತೇಳಿ ಕರಿತೀವಲ್ವ. ಸೊ ಅದರಲ್ಲಿ ಹಾಗಾದರೆ ಆರ್ಯ ಅಂದರೆ ಏನು ಅಂದರೆ ಕುಲೀನ ಅನ್ನೋ ಅರ್ಥವನ್ನು ಕೊಡುತ್ತೆ. ಓಕೆನಾ. ಆರ್ಯ ಮೀನ್ಸ್ ನೋಬಲ್ ಕುಲೀನ ಅನ್ನುವಂತಹ ಅರ್ಥವನ್ನು ಅದು ಕೊಡುತ್ತೆ. ಆರ್ಯ ಪದದ ಅರ್ಥ ಏನು ಹಾಗಾದರೆ ಕುಲೀನ ಅಂತೇಳಿ. ಯಾವಾಗಲೂ ಮಕ್ಕಳು ಇಲ್ಲೇ ಕನ್ಫ್ಯೂಸ್ ಆಗುವಂಥದ್ದು. ಆರ್ಯ ಪದದ ಅರ್ಥ ಜ್ಞಾನ ಅಂಥೇಳಿ ಬರೆದುಬಿಡ್ತಾರೆ. ಸೊ ನೋ, ವೇದ ಪದದ ಅರ್ಥ ಜ್ಞಾನ. ನೆಕ್ಸ್ಟ್ ಕ್ವಶನ್ ಇದೆ, ಅದು ವೇದ ಅಂದರೆ ಜ್ಞಾನ ಎಂದ ಅರ್ಥ ಅಂಥೇಳಿ. ಓಕೆನಾ. ಸೊ ಆರ್ಯ ಅಂದರೆ ಕುಲೀನ ಅಂಥೇಳಿ ಅರ್ಥವನ್ನು ಕೊಡುತ್ತೆ. ಓಕೆನಾ. ನೆಕ್ಸ್ಟ್, ವೇದ ಎಂಬ ಪದ ಈ ಕೆಳಗಿನ ಯಾವ ಶಬ್ದದಿಂದ ಬಂದಿದೆ ಅಂತೇಳಿ. ವೇದ ಅನ್ನುವಂತಹ ಪದ ಈ ಕೆಳಗಿನ ಯಾವ ಶಬ್ದದಿಂದ ಬಂದೆ? ದ ವರ್ಡ್ ವೇದ ಈಸ್ ಡಿರೈವ್ಡ್ ಫ್ರಮ್ ವಿಚ್ ವರ್ಡ್ ಅಂದರೆ ಸಂಸ್ಕೃತ್ ವರ್ಡ್ ವಿದ್, ಸಂಸ್ಕೃತ ಮೂಲದ ವಿದ್ ಅನ್ನುವಂತಹ ಪದದಿಂದ ಬಂದಿದೆ. ವೆರಿ ಇಂಪಾರ್ಟೆಂಟ್ ನೋಡಿ, ವೇದ ಎಂಬ ಪದವು ಸಂಸ್ಕೃತ ಮೂಲದ ವಿದ್ ಅನ್ನುವಂತಹ ಪದದಿಂದ ಬಂದಿದೆ. ಹಾಗಾದರೆ ವಿದ್ ಅಂದರೆ ಏನು ಅಂದರೆ ಇಟ್ ಮೀನ್ಸ್ ವಿದ್ ಅನ್ನುವಂಥ ಪದವೇ ಯಾವುದಕ್ಕೆ ಬಂದಿರೋವಂಥದ್ದು? ವೇದ ಅಂಥೇಳಿ ಪದ ಅಲ್ವಾ. ಹಾಗಾದರೆ ವೇದ ಅಂದರೆ ಏನು ಅಂಥೇಳಿ ಡೈರೆಕ್ಟ್ ಕ್ವಶನ್ ನಿಮಗೆ 1 ಅಂಕದ ಪ್ರಶ್ನೆಗೆ ಬರುತ್ತೆ. ಯಾವಾಗಲೂ ಬರುವಂಥದ್ದು, ತುಂಬ ಈಸಿಯೆಸ್ಟ್ ಕ್ವಶನ್ ಅಂತೇಳಿ ಅದನ್ನ ಗುರುತುತ್ತದೆ. ವೇದ ಅಂದರೆ ಜ್ಞಾನ ಎಂದರ್ಥ. ನೆಕ್ಸ್ಟ್ ಕ್ವಶನೇ ಅದು, ವೇದ ಅಂದರೆ ಜ್ಞಾನ. ಸೊ ಹಾಗಾದರೆ ಈ ವೇದ ಅನ್ನುವಂಥ ಪದ ಯಾವ ಭಾಷೆ ಯಾವ ಪದದಿಂದ ಬಂದಿದೆ ಅಂದರೆ ಸಂಸ್ಕೃತ ಭಾಷೆಯ ವಿದ್ ಅನ್ನುವಂತಹ ಪದದಿಂದ ಬಂದಿದೆ. ದ ವರ್ಡ್ ವೇದ ಈಸ್ ಡಿರೈವ್ಡ್ ಫ್ರಮ್ ಸಂಸ್ಕೃತ್ ವರ್ಡ್ ವಿದ್. ಸೊ ಹಾಗಾದರೆ ವೇದ ಮೀನ್ಸ್ ನಾಲೆಡ್ಜ್ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಓಕೆನಾ. ವೇದ ಮೀನ್ಸ್ ನಾಲೆಡ್ಜ್. ನೆಕ್ಸ್ಟ್ 13th ಕ್ವಶನಿಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಪ್ರಥಮ ವೇದ ಯಾವುದು? ನೋಡಿ, ಇವೆಲ್ಲ ತುಂಬಾ ಈಸಿಯೆಸ್ಟ್ ಕ್ವಶನು, ಬಟ್ ಇಂಪಾರ್ಟೆಂಟ್ ಕ್ವಶನು, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಅದು. ಈ ಕೆಳಗಿನವುಗಳಲ್ಲಿ ಪ್ರಥಮ ವೇದ ಯಾವುದು? ನೇಮ್ ದ ಫಸ್ಟ್ ವೇದ ಅಂಥೇಳಿ ಕೇಳ್ತಾರೆ. ಸೊ ನಿಮಗೆ ಗೊತ್ತಿದ್ದ ಹಾಗೆಯೇ ವೇದಗಳು ಒಟ್ಟು 4 ವೇದಗಳನ್ನು ನಾವು ಗುರುತಿಸ್ತೇವೆ ಅಲ್ವಾ. ಸೊ 4 ವೇದಗಳು ಯಾವ್ಯಾವು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತೇಳಿ 4 ವೇದಗಳನ್ನು ಗುರುತಿಸ್ತೇವೆ. ಸೊ ಅದರಲ್ಲಿ ಮೊದಲ ವೇದ ಯಾವುದು ಅನ್ನೋದು ಪ್ರಶ್ನೆ. ಓಕೆನಾ. ನೇಮ್ ದ ಫಸ್ಟ್ ವೇದ ಅಂತೇಳಿ. ಸೊ ಅದೇ ಯಾವುದಪ್ಪ ಅಂದರೆ ಋಗ್ವೇದ. ಋಗ್ವೇದ ಇಸ್ ದ ಫಸ್ಟ್ ವೇದ. ವೇದಗಳ ಕಾಲವನ್ನು 2 ಭಾಗವಾಗಿ ನಾವು ಮಾಡ್ತೇವೆ. ಅಂದರೆ ಪೂರ್ವ ವೇದಗಳ ಕಾಲ ಮತ್ತು ಉತ್ತರ ವೇದಗಳ ಕಾಲ ಅಂಥೇಳಿ. ಸೊ ಆ ಪೂರ್ವ ವೇದಗಳ ಕಾಲದಲ್ಲಿ ರಚನೆಯಾದಂತಹ ಏಕೈಕ ವೇದ ಯಾವುದಪ್ಪ ಅಂದರೆ ಅದು ಋಗ್ವೇದ. ಸೊ ಅದೇ ಮೊದಲ ವೇದ ಅಂಥೇಳಿ ಗುರುತಿಸಲಾಗ್ತದೆ. ನೆಕ್ಸ್ಟ್ 14ನೇ ಪ್ರಶ್ನೆ, ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದರು? ಹೂ ವಾಸ್ ದ ಹೆಡ್ ಆಫ್ ದ ಫ್ಯಾಮಿಲಿ ಡ್ಯೂರಿಂಗ್ ವೈದಿಕ್ ಪೀರಿಯಡ್? ಸೊ ಕುಟುಂಬದ ಯಜಮಾನ ಯಾರಾಗಿದ್ದರು? ನೋಡಿ, ಇದು ಕೂಡ ಬೆಸ್ಟ್ ಎಕ್ಸಾಂಪಲ್. ಭಾರತದ ಸಂಸ್ಕೃತಿಯ ನಿರಂತರತೆ ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್ ಅಂಥೇಳಿ ನಾವು ಗುರುತಿಸ್ಬೋದು. ಆ ಕಾಲದಲ್ಲೂ ಕೂಡ ಕುಟುಂಬದ ಯಜಮಾನ ಯಾರಾಗಿದ್ದ ಅಂದರೆ ಕುಟುಂಬದ ಹಿರಿಯ ಪುರುಷ ಸದಸ್ಯ ಅಂತೇಳಿ. ದ ಎಲ್ಡೆಸ್ಟ್ ಮೇಲ್ ಆಫ್ ದ ಫ್ಯಾಮಿಲಿ. ದ ಎಲ್ಡೆಸ್ಟ್ ಮೇಲ್ ಆಫ್ ದ ಫ್ಯಾಮಿಲಿ ವಾಸ್ ದ ಹೆಡ್ ಆಫ್ ದ ಫ್ಯಾಮಿಲಿ ಡ್ಯೂರಿಂಗ್ ವೈದಿಕ್ ಪೀರಿಯಡ್. ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದ ಅಂದರೆ ಕುಟುಂಬದ ಹಿರಿಯ ಪುರುಷ ಸದಸ್ಯ. ಹಿರಿಯ ಪುರುಷ ಸದಸ್ಯ. ಸೊ ಅಲ್ಲಿ ಯಾರೇ ಮಹಿಳೆಯರು ಹಿರಿಯರಿರ್ಬೋದು, ಅವರು ಕುಟುಂಬದ ಯಜಮಾನರಾಗ್ತಿರಲಿಲ್ಲ. ಬಟ್ ಆಗ ಕುಟುಂಬದಲ್ಲಿ ಇರುವಂಥ ಅಪ್ಪನಾಗಿರ್ಬೋದು, ಅಜ್ಜನಾಗಿರ್ಬೋದು, ಅಣ್ಣ ಆಗಿರ್ಬೋದು, ತಂದೆ ಸೊ ಯಾರೇ ಆಗಿರ್ಬೋದು, ಯಾರು ಹಿರಿಯ ಪುರುಷ ಸದಸ್ಯರು ಆ ಕುಟುಂಬದಲ್ಲಿ ಇರ್ತಾರೋ ಅವರೇ ಕುಟುಂಬದ ಯಜಮಾನನಾಗಿ ನೇಮಕಗೊಳ್ತಾಯಿದ್ರು. ಓಕೆನಾ. ದ ಎಲ್ಡೆಸ್ಟ್ ಮೇಲ್ ಆಫ್ ಫ್ಯಾಮಿಲಿ ವಾಸ್ ದ ಹೆಡ್ ಆಫ್ ದ ಫ್ಯಾಮಿಲಿ ಡ್ಯೂರಿಂಗ್ ದ ವೈದಿಕ್ ಪೀರಿಯಡ್. ನೆಕ್ಸ್ಟ್ 15ನೇ ಪ್ರಶ್ನೆಗೆ ಹೋಗೋಣ. ಆರ್ಯರ ಪ್ರಮುಖ ಕಸುಬು ಯಾವುದಾಗಿತ್ತು? ನೋಡಿ, ಅಲ್ಲೂ ಕೂಡ ಯಾರ್ದು ಸಿಂಧೂ ಜನರ ಪ್ರಮುಖ ಕಸುಬು ಯಾವುದಾಗಿತ್ತು ಅಂದ್ರೂ ಕೃಷಿಯೇ ಆಗಿತ್ತು. ನೋಡಿ, ಅದಕ್ಕೆ ನಿರಂತರವಾಗಿ ಮುಂದುವರ್ಕೊಂಡಿರೋದನ್ನು ನೋಡಿರ್ಬೋದು. ಸೊ ಇಲ್ಲಿ ಆರ್ಯರು, ಈ ಸಿಂಧೂ ಮೇಲಿನ ನಾಗರಿಕತೆಯ ನಂತರ ಬಂದಂಥದ್ದೇ ಆರ್ಯರ ನಾಗರಿಕತೆ. ಆ ಆರ್ಯರ ಕಾಲದಲ್ಲೂ ಕೂಡ ಕೃಷಿಯೇ ಪ್ರಮುಖ ಉದ್ಯೋಗ ಆಗಿತ್ತು. ಕೃಷಿಯೇ ಪ್ರಮುಖ ಕಸುಬಾಗಿ ಮುಂದುವರಿಯುತ್ತೆ. ಓಕೆನಾ. ದ ಮೋಸ್ಟ್ ಇಂಪಾರ್ಟೆಂಟ್ ಆಕ್ಯುಪೇಷನ್ ಆಫ್ ದ ಆರ್ಯನ್ಸ್ ಈಸ್ ಅಗ್ರಿಕಲ್ಚರ್.
ಸೊ ಡ್ಯೂರಿಂಗ್ ದಿಸ್ ಪೀರಿಯಡ್ ಆಲ್ಸೋ ಇಟ್ ಕಂಟಿನ್ಯೂಡ್ ಆ್ಯಸ್ ಇಂಪಾರ್ಟೆಂಟ್ ಆಕ್ಯುಪೇಷನ್ ಆಫ್ ಇಂಡಿಯನ್ಸ್. ಓಕೆನಾ, ಭಾರತೀಯರ ಮುಖ್ಯ ಉದ್ಯೋಗವಾಗಿ ಈ ಆರ್ಯನ್ನರ ಕಾಲದಲ್ಲೂ ಕೂಡ ಅದು ಮುಂದುವರ್ಕೊಂಡು ಹೋಗೋದನ್ನು ನಾವು ಗುರುತಿಸ್ಬೋದು. ಅಗ್ರಿಕಲ್ಚರೇ ಈ ಕಾಲದ ಮುಖ್ಯ ಕಸುಬು ಆಗಿತ್ತು. ಆರ್ಯರ ಪ್ರಮುಖ ಕಸುಬು ಹಾಗಾದರೆ ಯಾವುದು? ಕೃಷಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇದು ಒಂದು ಅಂಕಕ್ಕೆ ಯಾವಾಗಲೂ ಕೇಳ್ತಾ ಇರುವಂಥ ಪ್ರಶ್ನೆ ಏನಪ್ಪ ಅಂದರೆ ಕ್ಷೇತ್ರ ಎಂದರೇನು? ಕ್ಷೇತ್ರ ಮೀನ್ಸ್ ವಾಟ್ ಈಸ್ ಕ್ಷೇತ್ರ ಅಂತೇಳಿ ಕೂಡ ಕೇಳ್ಬೋದು. ಸೊ ಏನು ಕ್ಷೇತ್ರ ಅಂದರೆ ಉಳುಮೆಗೆ ಒಳಪಟ್ಟಂತಹ ಭೂಮಿ ಅಂತ. ಉಳುಮೆಗೆ ಒಳಪಟ್ಟಂತಹ ಭೂಮಿ, ಕಲ್ಟಿವೇಟೆಡ್ ಲ್ಯಾಂಡ್ ಅಂತೇಳಿ ಅದನ್ನು ಕರಿತೇವೆ. ಸೊ ಭೂಮಿ, ಎಲ್ಲ ಭೂಮಿಯೂ ಕೂಡ ಉಳುಮೆಗೆ ಒಳಪಟ್ಟಿರೋದಿಲ್ಲ. ಕೆಲವೊಂದು ಬರಡು ಭೂಮಿ ಇರುತ್ತೆ, ಕೆಲವೊಂದು ಹಾಗೆ ಪಾಳು ಬಿಟ್ಟಂತಹ ಭೂಮಿಗಳು ಇರ್ತವೆ ಅಲ್ವಾ. ಸೊ ಆದರೆ ಉಳುಮೆಗೆ ಒಳಪಟ್ಟಂತಹ ಭೂಮಿಯನ್ನು ಈ ಆರ್ಯರ ಕಾಲದಲ್ಲಿ ಏನಂತೇಳಿ ಕರೆಯಲಾಗ್ತಿತ್ತಪ್ಪ ಅಂದರೆ ಕ್ಷೇತ್ರ ಅಂಥೇಳಿ ಕರಿತಾಯಿದ್ರು. ಓಕೆನಾ. ಸೊ ಕಲ್ಟಿವೇಟೆಡ್ ಲ್ಯಾಂಡ್ ಈಸ್ ಕಾಲಿಂಗ್ ಆ್ಯಸ್ ಕ್ಷೇತ್ರ. ವೆರಿ ಇಂಪಾರ್ಟೆಂಟ್, ಇದು ಒಂದು ಅಂಕಕ್ಕೆ ಕೇಳ್ತಾರೆ. ನೆಕ್ಸ್ಟು, ಆರ್ಯರು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಂಪತ್ತು ಅಂಥೇಳಿ ಪರಿಗಣಿಸಿದ್ರು? ಆರ್ಯನ್ಸ್ ಕನ್ಸಿಡರ್ಡ್ ಇಟ್ ಆ್ಯಸ್ ವೆಲ್ತ್. ಅವರು ಸಂಪತ್ತು ಅಂಥೇಳಿ, ಈಗ ನಾವು ಸಂಪತ್ತು ಚಿನ್ನ ಇದ್ದರೆ ಸಂಪತ್ತು ಅಂತೀವಿ, ಅಥವಾ ಆಸ್ತಿ ಇದ್ದರೆ ಸಂಪತ್ತು ಅಂತೇಳಿ ಹೇಳ್ತೀವಿ, ದೊಡ್ಡ ಮನೆ ಇದ್ದರೆ ಕಾರು ಬಂಗ್ಲೆ, ಸೊ ಇವುಗಳಿದ್ದರೆ ಸಂಪತ್ತು ಅಂತೇಳಿ ನಾವು ಗುರುತಿಸ್ಕೊಳ್ತೀವಲ್ವಾ. ಆದರೆ ಆರ್ಯರ ಕಾಲದಲ್ಲಿ ಯಾವುದನ್ನು ಸಂಪತ್ತು ಅಂತೇಳಿ ಪರಿಗಣಿಸಲಾಗಿತ್ತು ಅಂದರೆ ದೇ ಕನ್ಸಿಡರ್ಡ್ ಕ್ಯಾಟಲ್ ಆ್ಯಸ್ ದೇರ್ ವೆಲ್ತ್. ಸೊ ಅವರ ಸಂಪತ್ತು ಅಂಥೇಳಿ ಯಾವುದನ್ನು ಪರಿಗಣಿಸಲಾಗಿತ್ತಪ್ಪ ಅಂದರೆ ಜಾನುವಾರುಗಳನ್ನು. ಯಾರು ಹೆಚ್ಚು ಜಾನುವಾರುಗಳನ್ನು ಹೊಂದಿರ್ತಿದ್ರೋ ಸೊ ಅವರು ಅತ್ಯಂತ ಶ್ರೀಮಂತರು ಅಂಥೇಳಿ ಪರಿಗಣಿಸಲಾಗಿತ್ತು. ಓಕೆನಾ. ಸೊ ಆರ್ಯರು ಜಾನುವಾರುಗಳನ್ನು, ಕ್ಯಾಟಲ್ಸ್ ವರ್ ಕನ್ಸಿಡರ್ಡ್ ಆ್ಯಸ್ ಇಟ್ ದ ವೆಲ್ತ್. ಸೊ ಅವರ ಪ್ರಮುಖ ಸಂಪತ್ತು ಅಂಥೇಳಿ ಅದನ್ನು ಗುರುತಿಸಲಾಗಿತ್ತು. ವೆರಿ ಇಂಪಾರ್ಟೆಂಟ್, ಆರ್ಯನರು ಯಾವುದನ್ನು ಸಂಪತ್ತು ಅಂತೇಳಿ ಪರಿಗಣಿಸಿದ್ರು? ಜಾನುವಾರುಗಳನ್ನು. ಎಸ್, ನೆಕ್ಸ್ಟ್ ಕ್ವಶನಿಗೆ ಹೋಗೋದಾದರೆ 18ನೇ ಪ್ರಶ್ನೆ, ಆರ್ಯರು ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದ ಸಮಾರಂಭ ಇದಾಗಿತ್ತು. ಯಾವುದಾಗಿತ್ತು ಅಂತೇಳಿ. ಆರ್ಯರು ಮಗುವನ್ನು ಶಾಲೆಗೆ ಕಳಿಸುವಂತಹ ಸಂದರ್ಭದಲ್ಲಿ ಒಂದು ಸಮಾರಂಭವನ್ನು ಮಾಡ್ತಾಯಿದ್ರು. ಅದು ಯಾವುದು? ಇವತ್ತಿಗೂ ಕೂಡ ಈ ಸಂಸ್ಕೃತಿ ಮುಂದುವರ್ಕೊಂಡು ಹೋಗಿದೆ. ಸಾಮಾನ್ಯವಾಗಿ ನಾವು ಬ್ರಾಹ್ಮಣರಲ್ಲಿ ವೈದಿಕ ಸಂಸ್ಕೃತಿಯಲ್ಲಿ ನಂಬಿಕೆಯನ್ನು ಇಟ್ಕೊಂಡವರಲ್ಲಿ ಸೊ ಅದು ಕಂಟಿನ್ಯೂ ಆಗಿರೋದನ್ನು ನಾವು ನೋಡ್ಬೋದು. ಸೊ ಆರ್ಯರು ಮಗುವನ್ನು ಶಾಲೆಗೆ ಕಳಿಸುವಂತಹ ಸಂದರ್ಭದಲ್ಲಿ ಮಾಡ್ತಿದ್ದಂತಹ ಸಮಾರಂಭ ಯಾವುದಪ್ಪ ಅಂದರೆ ಉಪನಯನ ಅಂತೇಳಿ. ಉಪನಯನ ವಾಸ್ ದ ceremony used by Aryans to send a child to school. ಶಾಲೆಗೆ ಕಳಿಸುವಂತಹ ಸಂದರ್ಭದಲ್ಲಿ ಉಪನಯನ ಅನ್ನುವಂತಹ ಸಮಾರಂಭವನ್ನು ಅವರು ಮಾಡ್ತಾಯಿದ್ರು, ಅದನ್ನು ಅನುಸರಿಸ್ಕೊಂಡು ಹೋಗ್ತಾಯಿದ್ರು. ನೆಕ್ಸ್ಟು, ಆರ್ಯರ ಬುಡಕಟ್ಟಿನ ಮುಖ್ಯಸ್ಥನನ್ನು ಏನೆಂದು ಕರಿತಾಯಿದ್ರು? ಆರ್ಯರ ಬುಡಕಟ್ಟಿನ ಮುಖ್ಯಸ್ಥನನ್ನು ಏನಂತೇಳಿ ಕರಿತಾಯಿದ್ರು ಅಂತೇಳಿ. ದ ಚೀಫ್ ಆಫ್ ದ ಆರ್ಯನ್ ಟ್ರೈಬ್ ವಾಸ್ ಕಾಲ್ಡ್ ರಾಜನ್. ಆರ್ಯರ ಬುಡಕಟ್ಟಿನ ಮುಖ್ಯಸ್ಥನನ್ನು ರಾಜನ್ ಅಂಥೇಳಿ ಕರಿತಾಯಿದ್ರು. ನೋಡಿ, ಮೊದಲಿಗೆ ರಾಜ್ಯ ಅನ್ನುವಂತಹ ಕಲ್ಪನೆ ಇರಲಿಲ್ಲ. ಆರ್ಯರು ಒಂದು ಬುಡಕಟ್ಟಿನ ಜನಾಂಗದವರಾಗಿದ್ದರು. ಸೊ ಆ ಬುಡಕಟ್ಟಿನ ಮುಖ್ಯಸ್ಥನನ್ನು ಏನಂತೇಳಿ ಕರಿತಾರಪ್ಪ ಅಂದರೆ ರಾಜನ್ ಅಂಥೇಳಿ ಕರಿತಾಯಿದ್ರು. ಆ ಬುಡಕಟ್ಟುಗಳ ನಡುವೆ ಕಲಹಗಳು ಆಗ್ತವೆ. ಕಲಹಗಳ ನಂತರ ಒಂದು ಪ್ರಬಲವಾದಂತಹ ಬುಡಕಟ್ಟು ಒಂದು ವಿಶಾಲವಾದಂತಹ ರಾಜ್ಯವನ್ನು ಕಟ್ಟುತ್ತೆ. ಆಮೇಲೆ ರಾಜ್ಯದ ಪರಿಕಲ್ಪನೆ ಅನ್ನುವಂಥದ್ದು ಮೂಡ್ತಾ ಹೋಗುತ್ತೆ. ಬಟ್ ಆರಂಭದಲ್ಲಿ ಆರ್ಯರು ಬುಡಕಟ್ಟಿನ ರೂಪದಲ್ಲಿ ವಾಸವಾಗಿದ್ದರು. ಆ ಬುಡಕಟ್ಟಿನ ಮುಖ್ಯಸ್ಥನನ್ನು ಏನಂತೇಳಿ ಕರಿತಿದ್ರಪ್ಪ ಅಂದರೆ ರಾಜನ್ ಅಂಥೇಳಿ ಕರಿತಾಯಿದ್ರು. ಓಕೆನಾ. ಸೊ ದ ಚೀಫ್ ಆಫ್ ದ ಆರ್ಯನ್ ಟ್ರೈಬ್ ವಾಸ್ ಕಾಲ್ಡ್ ಆಸ್ ರಾಜನ್ ಅಂಥೇಳಿ ಆತನನ್ನು ಕರೆಯಲಾಗ್ತಾಯಿತ್ತು. ನೆಕ್ಸ್ಟ್ 20ನೇ ಪ್ರಶ್ನೆ, ಆರ್ಯರ ಕಾಲದಲ್ಲಿ ಕುಟುಂಬದ ಹಿರಿಯ ಪುರುಷ ಸದಸ್ಯನನ್ನು ಏನಂತ ಕರಿತಾಯಿದ್ರು? ನೋಡಿ, ಕುಟುಂಬದ ಹಿರಿಯ ಪುರುಷದ ಸದಸ್ಯನೇ ಕುಟುಂಬದ ಯಜಮಾನ ಆಗಿರ್ತಿದ್ದ ಅಂಥೇಳಿ ನಾವು ನೋಡಿದ್ವಲ್ವಾ. ಹಾಗಾದರೆ ಆ ಕಾಲದಲ್ಲಿ ಆ ಕುಟುಂಬದ ಹಿರಿಯ ಪುರುಷ ಸದಸ್ಯನನ್ನು ಏನಂತ ಕರಿತಾಯಿದ್ರು? ಡ್ಯೂರಿಂಗ್ ದ ಆರ್ಯನ್ ಎರಾ ದ ಎಲ್ಡೆಸ್ಟ್ ಮೇಲ್ ಮೆಂಬರ್ ಆಫ್ ದ ಫ್ಯಾಮಿಲಿ ವಾಸ್ ಕಾಲ್ಡ್ ಆ್ಯಸ್ ಕುಲಪತಿ. ಅವರನ್ನು ಏನಂತ ಕರಿತಿದ್ರು? ಕುಲಪತಿ ಅಂಥೇಳಿ ಕರಿತಿದ್ರು. ಕುಲ ಅಂದ್ರೇ ಕುಟುಂಬ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಸೊ ಅದರ ಹಿರಿಯ ಪುರುಷ ಸದಸ್ಯನೇ ಅಂತ ಕರಿತಾಯಿದ್ರು ಕುಲಪತಿ. ಅವನೇ ಕುಟುಂಬದ ಯಜಮಾನ
ಆಗಿರ್ತಿದ್ದ. ಅಂದರೆ ಅಲ್ಲಿ ಕುಟುಂಬದ ಯಜಮಾನನ್ನೇ ಏನಂತ ಕರಿತಿದ್ರು ಅಂತೇಳಿ ಕೂಡ ಕೇಳ್ಬೋದು. ಆರ್ಯರ ಕಾಲದಲ್ಲಿ ಕುಟುಂಬದ ಯಜಮಾನನ್ನೇ ಯಾರಾಗಿರ್ತಿದ್ದ? ಹಿರಿಯ ಪುರುಷ ಸದಸ್ಯ ಆಗಿರ್ತಿದ್ದ. ಸೊ ಹಾಗಾಗಿ ಇಲ್ಲಿ ಕನ್ಫ್ಯೂಸ್ ಆಗ್ಬೋದು, ಬರೀ ಹಿಂಗೇ ಬರುತ್ತೆ ಅಂತ ಹೇಳಿಲ್ಲ ಪ್ರಶ್ನೆ. ಆರ್ಯರ ಕಾಲದಲ್ಲಿ ಕುಟುಂಬದ ಯಜಮಾನನ್ನೇ ಏನಂತ ಕರಿತಾ ಇದ್ರು? ಓಕೆನಾ. ಸೊ ಹೆಡ್ ಆಫ್ ದ ಫ್ಯಾಮಿಲಿ ಈಸ್ ಕಾಲ್ಡ್ ಆ್ಯಸ್ ಅಂಥೇಳಿ ಕೇಳ್ಬೋದು. ಏನಂತೇಳಿ ಕರಿತಾಯಿದ್ರು? ಕುಲಪತಿ ಅಂಥೇಳಿ ಕರಿತಾಯಿದ್ರು. ಓಕೆನಾ. ಡ್ಯೂರಿಂಗ್ ದ ಆರ್ಯನ್ ಎರಾ ದ ಎಲ್ಡೆಸ್ಟ್ ಮೇಲ್ ಮೆಂಬರ್ ಆಫ್ ದ ಫ್ಯಾಮಿಲಿ ವಾಸ್ ಕಾಲ್ಡ್ ಕುಲಪತಿ. ಸೊ ಈ ಲೆಸನ್ಗೆ ಸಂಬಂಧಿಸಿದಾಗೆ ಕೊನೆಯ ಪ್ರಶ್ನೆ ಅದೇ ಯಾವುದಪ್ಪ ಅಂದರೆ ನಿಷ್ಕಾ ಎಂದರೇನು? ನಿಷ್ಕಾ ಮೀನ್ಸ್, ನಿಷ್ಕಾ ಅಂದರೆ ಒಂದು ಚಿನ್ನದ ತುಣುಕು ಅಂಥೇಳಿ ಅರ್ಥವನ್ನು ಕೊಡುತ್ತೆ. ಆರ್ಯರು ಆರಂಭದಲ್ಲಿ ಈ ವಸ್ತು ವಿನಿಮಯ ಪದ್ಧತಿಯ ಮೂಲಕನೇ ಚಿಕ್ಕ ಪುಟ್ಟ ವ್ಯಾಪಾರವನ್ನು ಮಾಡ್ತಾಯಿದ್ರು. ಬೈ ಬಾರ್ಟರ್ ಸಿಸ್ಟಮ್ ಅವರು ಕೆಲವೊಂದು ಟ್ರೇಡ್ ಆ್ಯಕ್ಟಿವಿಟೀಸ್ಗಳಲ್ಲಿ ಅವರು ತೊಡಗಿದ್ರು. ಬಟ್ ಅಂತಿಮ ಹಂತದಲ್ಲಿ ಒಂದು ಚಿನ್ನದ ತುಣುಕನ್ನು ಕೂಡ ವ್ಯಾಪಾರದ ಮಾಧ್ಯಮವಾಗಿ ಹೊಂದ್ತಾರೆ. ಸೊ ಅದನ್ನೇನಂತ ಕರಿತಾರಪ್ಪ ಅಂದರೆ ನಿಷ್ಕಾ ಅಂಥೇಳಿ ಕರಿತಾರೆ. ನಿಷ್ಕಾ ಮೀನ್ಸ್ ಎ ಪೀಸ್ ಆಫ್ ಗೋಲ್ಡ್, ಇಟ್ ಯೂಸ್ಡ್ ಫಾರ್ ಟ್ರೇಡ್. ವ್ಯಾಪಾರಕ್ಕೆ ಇದನ್ನು ಬಳಸ್ಕೊಳ್ತಾಯಿದ್ರು. ಓಕೆನಾ. ಸೊ ಹಾಗಾದರೆ ನಿಷ್ಕಾ ಅಂದರೆ ಏನಪ್ಪ ಅಂದರೆ ಒಂದು ಚಿನ್ನದ ತುಣುಕು ಅನ್ನೋ ಅರ್ಥವನ್ನು ಕೊಡುತ್ತೆ. ಓಕೆನಾ ಮಕ್ಕಳೇ. ಸೊ ಇದಿಷ್ಟು ಈ ಸಿಂಧೂ ಬೆಲ್ಲ ನಾಗರಿಕತೆ ಮತ್ತು ಆರ್ಯನ್ನರ ಕಾಲಕ್ಕೆ ಸಂಬಂಧಿಸಿದ ಹಾಗೆ ಪ್ರಮುಖವಾಗಿ ಕೇಳಬಹುದಾದಂತಹ 1 ಅಂಕದ ಪ್ರಶ್ನೆಗಳು ಅಂಥೇಳಿ ನಾನು ಗುರುತಿಸಿರುವಂಥದ್ದು. ಸೊ ಆಲ್ಮೋಸ್ಟ್ 100% ಈ 21 ಪ್ರಶ್ನೆಗಳಲ್ಲೇ ಈ 2 ಲೆಸನ್ನ 1 ಅಂಕದ ಪ್ರಶ್ನೆಗಳು ರೈಸ್ ಆಗ್ತವೆ. ಹಾಗಾಗಿ ಶ್ರದ್ಧೆಯಿಂದ ಇದನ್ನು ವೀಕ್ಷಿಸಿ, ಅದನ್ನು ಅರ್ಥ ಮಾಡಿಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ನನ್ನ ಹತ್ರ ಕ್ಲಾರಿಫಿಕೇಷನ್ ತಗೊಳ್ಬೋದು. ಹಾಗೆಯೇ ಏನಾದರೂ ಕಾಮೆಂಟ್ಸ್ ಕೊಡೋದಾದರೂ ಕೂಡ ಕಾಮೆಂಟ್ಸ್ ಬಾಕ್ಸಲ್ಲಿ ಹೇಳ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವರಿಗೂ ಕೂಡ ಇದರಿಂದ ಉಪಯೋಗ ಆಗೋ ಹಾಗೆ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗ್ತಾನೆ. ಎಲ್ರಿಗೂ ನಮಸ್ಕಾರ.